ಈ ಬಾರಿಯ 2025ರ ದಸರಾ ಉದ್ಘಾಟನೆ ಮಾಡೋದಕ್ಕೆ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಬಾನು ಮುಷ್ಕರ್ ಅವ್ರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಈಗಾಗಲೇ ಬಿಜೆಪಿ ನಾಯಕರು ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಬೇಡ, ಅವ್ರಿಗೆ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ, ಅದೇ ರೀತಿ ಹಿಂದೂ ಧರ್ಮವನ್ನು ಅವರು ಆಚರಣೆ ಮಾಡೋದನ್ನ ಒಪ್ಕೊಳ್ಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ಜನಸಾಮಾನ್ಯರು ಕೂಡ ಒಂದಷ್ಟು ಜನ ನಮಗೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಇಷ್ಟ ಇಲ್ಲ ಅಂತ ಕೂಡ ಒಂದಷ್ಟು ಜನ ಒಪಿನಿಯನ್ ಹೇಳ್ತಿದ್ದಾರೆ. ಇವತ್ತು ನಾವು ಜನರನ್ನ ಅದ್ರ ಬಗ್ಗೆ ಒಪಿನಿಯನ್ ಕೇಳೋಣ. ಇವತ್ತು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳೋಣ ಬನ್ನಿ. ಸರ್, ಈಗ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದೆ ಸರ್ಕಾರ, ಬೂಕರ್ ಪ್ರಶಸ್ತಿ ತಗೊಂಡಿರೋ ಕಾರಣ. ಸೊ ಬಿಜೆಪಿನೂ ಸೇರಿದಂತೆ ಒಂದಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು ಸರ್? ಸೊ ನನ್ನ ಪ್ರಕಾರನೂ ಇದು ತಪ್ಪು. ಸರ್ಕಾರ ಏನು ತೀರ್ಮಾನ ತಗೊಂಡಿದೆ, ಬಾನು ಮುಷ್ತಾಕ್ ಅವರಿಂದ ಇನ್ನೂ ಉತ್ತಮ ಸಾಹಿತಿಗಳಾಗಲಿ ಅಥವಾ ರಾಜಕಾರಣಿಗಳೇ ಆಗಲಿ ಅಥವಾ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿರೋರು ಇದ್ದರು, ಅವ್ರನ್ನ ಆರಿಸಿ ಚಾಮುಂಡಿ ತಾಯಿಗೆ ಪೂಜೆ ಮಾಡ್ಬೋದಿತ್ತು. ಆದರೆ ಇಲ್ಲಿ ಇದು ರಾಜಕೀಯ ಪ್ರೇರಿತ ಅಂತ ನನ್ನ ಅಭಿಪ್ರಾಯ. ಬಾನು ಮುಷ್ತಾಕ್ ಅವರು ಹೇಳ್ತಾ ಇದ್ದಾರೆ ಅವರು ಬೇರೆ ಧರ್ಮ, ಅಥವಾ ಬಾನು ಮುಷ್ತಾಕ್ ಅವರು ಹಿಂದೂ ಧರ್ಮನ ಒಪ್ಕೊಂಡ್ರೆ ಅದರಿಂದ ನಮ್ಮ ಅಭ್ಯಂತರ ಏನೂ ಇಲ್ಲ, ಅಥವಾ ನಾವು ಹೋಗಿ ಮುಸ್ಲಿಂ ಧರ್ಮದಲ್ಲಿ ಯಾವುದಾದ್ರೂ ನಮ್ಮ ಹಿಂದೂ ಜನಗಳಿಗೆ ಅವರು ಅವಕಾಶ ಮಾಡಿಕೊಡ್ತಾರಾ, ಅದು ನನ್ನ ಪ್ರಶ್ನೆ. ಈಗ ಯಾವುದಾದ್ರೂ ನಾವು ಮಸೀದಿಗೆ ಹೋಗಿ ಮುಸ್ಲಿಂ ಯಾವುದೋ ಒಂದು ಅವರು ಏನೋ ಆಚರಣೆ ಹಬ್ಬ ಏನೋ ಮಾಡ್ತಾರಲ್ಲ, ಅದಕ್ಕೆ ಅವರು ಹಿಂದೂಗಳಿಗೆ ಅವಕಾಶ ಕೊಡ್ತಾರಾ? ಅವರುಗಳು ಮಾತ್ರ ಧರ್ಮ ಅಥವಾ ಧರ್ಮದ ಅಂಧತೆ ಅದ್ರ ಬಗ್ಗೆ ಅವರು ಹೆಚ್ಚು ಒಲವು ಇಟ್ಕೊಂಡಿದ್ದಾರೆ. ಅವರು ಹಿಂದೂಗಳಿಗೆ ಮಾತ್ರ ಈ ಸೆಕ್ಯುಲರಿಸಮ್ ಅನ್ನೋ ಒಂದು ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೇನು, ಹಿಂದೂಗಳು ಮಾತ್ರ ಎಲ್ಲರಿಗೂ ಹೊಂದ್ಕೊಂಡು ಹೋಗಬೇಕು, ಬೇರೆ ಧರ್ಮದವರು ಅವರವ್ರ ಧರ್ಮನ ಬಿಟ್ಟು ಬರಬಾರ್ದು. ಸೊ ಎಲ್ಲ ಏನು ಹೇಳ್ತೀವಿ ನಾವು, ಎಲ್ಲ ತೊಂದರೆಗಳು ಹಿಂದೂಗಳಿಗೆ, ಹಿಂದೂ ಧರ್ಮನ ಫಾಲೋ ಮಾಡೋರು ಅಥವಾ ಹಿಂದೂ ಹೆಣ್ಮಕ್ಳು, ಹಿಂದೂ ಗಂಡ್ಮಕ್ಳು ಎಲ್ಲ ಅದೇ ಥರ ಈ ರಾಜಕೀಯದವರು. ಈಗ ನಾವು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಇನ್ನೂ ಯಾರೇ ಇರಲಿ, ಎಲ್ಲರೂ ಅವರವರು ಅಧಿಕಾರಕ್ಕೆ ಬರೋದಕ್ಕೇ ನೋಡ್ತಾರೆ. ಆದರೆ ಈ ಕಾಂಗ್ರೆಸ್ನವರು ಮಾತ್ರ ಹಿಂದೂಗಳು, ಅವ್ರಿಗೆ ಕೆಲವು ಹಿಂದೂಗಳಲ್ಲಿ ಹೆಚ್ಚು ಕಡಿಮೆ 20% ಕಾಂಗ್ರೆಸ್ಗೆ ಓಟ್ ಹಾಕೋರು ಇದ್ದರೂ ಕೂಡ ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡದೆ, ಸೊ ಹಿಂದೂಗಳು, ಇವಾಗ ಡಿ ಕೆ ಶಿವಕುಮಾರ್ ಇರ್ಬೋದು, ಅವರು ಹಿಂದೂನೇ. ಅವರು ಕುಂಭಾಭಿಷೇಕಕ್ಕೆ ಹೋದಾಗ ಅದನ್ನು ವಿರೋಧ ಮಾಡೋರು ಕಾಂಗ್ರೆಸ್ನಲ್ಲೇ ಇದ್ದಾರೆ, ಅವರು ಹಿಂದೂಗಳಾಗಿಯೂ ಕೂಡ. ಇದು ಯಾವ ರೀತಿ ಸರಿ ಅನ್ನೋದು ನನ್ನ ಪ್ರಶ್ನೆ. ಯಾವುದೇ, ಈಗ ನಾವು ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಈಗ ನಾವು ಮುಸ್ಲಿಮ್ಸ್ನ ಹೊರಗಿಟ್ಟು ಯಾವುದೇ ಕೆಲಸ ನಾವು ಮಾಡೋದಕ್ಕಾಗಲ್ಲ. ಇದನ್ನು ಮೋದಿನೂ ಒಪ್ಕೊಂಡಿದ್ದಾರೆ. ಯಾಕಂದರೆ ಈಗ ಒಂದು ಮದುವೆ ಆದ ಹೆಣ್ಮಗಳು ಒಳ್ಳೆಯವಳು ಕೆಟ್ಟವಳು ಅನ್ನೋದಿಲ್ಲ. ಮದುವೆ ಆದಮೇಲೆ ಮುಗೀತು, ನಾವು ಅವಳನ್ನ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅಥವಾ ಅವಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಇಲ್ಲೂ ಅಷ್ಟೇ, ನಾವು ಮುಸ್ಲಿಮ್ನ ನಾವು ಜೊತೆಗೆ ಇಟ್ಕೊಂಡ್ಮೇಲೆ ಕೆಲವು ಹೆಚ್ಚು ಕಡಿಮೆ ಇರುತ್ತೆ, ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ವಿ. ಇದು ಹಿಂದೂಗೆ ಮಾತ್ರ ಸೀಮಿತ ಆಗ್ತಾ ಇದೆ, ಅದೇ ಬೇರೆ ಧರ್ಮದವ್ರಿಗಲ್ಲ. ಈಗ ಬೇರೆ ಧರ್ಮದವರು ಹಿಂದೂಗಳ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಬೇಕಾದ ಹಾಗೆ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ. ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ, ಹೆಸರುಗಳು ಬೇಡ, ಎಷ್ಟೋ ಜನ ಈ ಷಡ್ಯಂತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಇವರೆಲ್ಲ ಗೌರ್ಮೆಂಟ್ನವರು ಏನು ಅವ್ರ ಬಗ್ಗೆ ಸ್ಟೆಪ್ ತೊಗೊತಾರೆ? ಅದೇ ಒಬ್ಬ ಹಿಂದೂ ಹುಡುಗರು ಅಥವಾ ಹಿಂದೂ ಧರ್ಮದವ್ರು ಯಾರಾದರೂ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ನೇಣಾಕ್ತಾಯಿದ್ರು. ಇವರು ರೋಡಲ್ಲಿ ಕರೆದು ಎಲ್ಲ ಗಲಾಟೆಗಳು ಮಾಡಿಕೊಂಡು, ಆಮೇಲೆ ಎಲ್ಲ ಗುಂಪುಗಳು ಸೇರಿಕೊಂಡು ಅವನ್ನೆಲ್ಲ ಇವರು ಬೇಕಾದು ಮಾಡ್ತಾಯಿದ್ರು. ಅದೇ ಒಬ್ಬ ಮುಸ್ಲಿಮ್ ಏನೋ ಒಬ್ಬ ವಿಡಿಯೋ ಮಾಡ್ತಾನೆ ಅಂದರೆ ಅವನ ಬಗ್ಗೆ ಉಸಿರೇ ಇಲ್ಲ. ಅದಕ್ಕೆ ಪರೋಕ್ಷವಾಗಿ ಈಗ ಸರ್ಕಾರಗಳು ಕೂಡ ಸಪೋರ್ಟ್ ಮಾಡುತ್ತೆ. ಇದು ತಪ್ಪು. ಬಾನು ಮುಷ್ತಾಕು ನಮ್ಮ ಸಂಪ್ರದಾಯನ ಒಪ್ಕೊಂಡು, ಅವರು ಎಲ್ಲ ಸುಮಾರು ಜನ ಹೇಳ್ತಾ ಇದ್ದಾರೆ, ಅವ್ರ ಹಣೆಗೆ ತಿಲ್ಕ ಇಟ್ಕೊಂಡು ಹಿಂದೂ ಧರ್ಮನ ದೇವರು ಎಲ್ಲ ಹೇಳೋದೇನು, ಕುರಾನಲ್ಲೂ ಹೇಳೋದು ಒಂದೇ, ಇಸ್ಲಾಮಲ್ಲಿ ಹೇಳೋದು ಒಂದೇ, ಮತ್ತು ಹಿಂದೂ ಧರ್ಮದಲ್ಲಿ ಹೇಳೋದು ಒಂದೇ. ದೇವರು ಒಬ್ಬನೇ, ಎಲ್ಲ ಜನಗಳಿಗೂ ದೇವರು ಒಬ್ಬನೇ. ಬಟ್ ನೀವು ಎಲ್ಲ ಧರ್ಮದವ್ರಿಗೂ ಪ್ರತಿಯೊಬ್ಬರೂ ಎಲ್ಲ ದೇವರು ಒಂದೇ ಅನ್ನೋ ಭಾವನೆಯಲ್ಲಿ ಮಾಡಿದ್ರೆ ಅದ್ರ ಬಗ್ಗೆ ನಮ್ಮದೇನೋ ಅಭಿಪ್ರಾಯ ಅಥವಾ ಅದ್ರ ಬಗ್ಗೆ ನಮ್ಮದು ಇದಿಲ್ಲ, ಏನೋ ವಿರುದ್ಧವಾಗಿ ನಾನು ಮಾತಾಡಲ್ಲ. ಬಟ್ ಆದರೆ ಅವರು ಒಪ್ಕೋಬೇಕನ್ನೋದೇ ನಮ್ಮದು ಕಳಕಳಿಯ ಮನವಿ. ಜೊತೆಗೆ ಏನು ಹೇಳ್ತೀವಿ, ನಂದು ಒಂದು ಆದೇಶ ಅಂತಲೇ ಹೇಳ್ಬೋದು. ಸರ್ ಹೇಳಿ, ಈಗ ದಸರಾ ಉದ್ಘಾಟನೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಬಾನು ಮುಷ್ತಾಕ್ ಅವರು ಆಯ್ಕೆಯಾಗಿದ್ದಾರೆ. ಬಿಜೆಪಿಗರು ಒಂದಷ್ಟು ಜನ, ಅವ್ರು ಮಾತ್ರ ಅಲ್ಲ, ಒಂದಷ್ಟು ಜನ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು ಸರ್, ಕಾಮನ್ ಪೀಪಲ್ ಆಗಿ? ಮೇಡಮ್, ಇಲ್ಲಿ ತಪ್ಪು ಸರಿ ಎರಡು ನಡೀತಾ ಇದೆ. ಒಂದು ವಿಧದಲ್ಲಿ ಸರ್ಕಾರ ಕರೆಕ್ಟಾಗೇ ಇದೆ, ಅವರು ಪ್ರಜಾಪ್ರಭುತ್ವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕನ್ನಡಿಗರು ಹೆಮ್ಮೆ ತಂದಿದ್ದಾರೆ, ಬೂಕರ್ ಪ್ರಶಸ್ತಿ ತಂದಿದ್ದಾರೆ ಅವರು, ಓಕೆ.
ಬಟ್ ಅದೇ ಥರ ಅವರು ಮುಸ್ಲಿಂ ಆಗಿದ್ಕೊಂಡು ಬಾನು ಮುಷ್ತಾಕ್ ಅವರು ಬಹುಸಂಖ್ಯಾತರಲ್ಲಿ ಹಿಂದೂಗಳು, ಅದು ನಡೀತಾ ಇರೋದು ಹಿಂದೂ ಧಾರ್ಮಿಕ ವಿಧಿ ಆಚರಣೆ ಅದು. ಸೊ ಅದಕ್ಕೆ ಬೆಲೆ ಕೊಟ್ಟು ಅವರು ಅದೇ ಥರ ನಡ್ಕೋಬೇಕು ಅಂತ ನಮ್ಮ ಆಶಯ. ಒಂದ್ ವೇಳೆ ಅವರೇ ಉದ್ಘಾಟನೆ ಮಾಡಿದ್ರೆ ಅಲ್ಲ, ಅದು ಮಾಡಿದ್ರೆ ಅದು ಬಹುಸಂಖ್ಯಾತ ಧರ್ಮಿಗೆ ಅವ್ರ ವೈಯಕ್ತಿಕವಾಗಿ ಬಾನು ಮುಷ್ತಾಕ್ ಅವರೇ ಇದನ್ನ ಅರ್ಥ ಮಾಡ್ಕೋಬೇಕು. ಏನ್ ಸರ್ ಅವರು ಅಂದ್ರೆ ನೀವೇನ್ ಸರ್ ಅವ್ರನ್ನ ವಿರೋಧ ಮಾಡ್ತಾರೆ? ವಿರೋಧ ಏನಿಲ್ಲ, ಅವ್ರು ನಮ್ಮ ಕನ್ನಡಿಗೆ ಹೆಮ್ಮೆ, ಅದು ಬ್ರೂಕರ್ ಸ್ಪೆಷಲಿಸ್ಟ್ ತಂದಿರೋದು, ಅದ್ರಲ್ಲಿ ಎರಡು ಮಾತಿಲ್ಲ. ಈಗ ನಿಸಾರ್ ಅಹಮದ್ ಅವರೆಲ್ಲ ಅವ್ರಿಗೆಲ್ಲ ಇದು ಮಾಡಿದಲ್ವಾ. ಬಟ್ ಏನಂದ್ರೆ ಇವ್ರಿಗೆ ಹೇಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಗುರುತಿಸಿ, ಒಬ್ಬ ಮುಸ್ಲಿಂ ಅಂತ ಅವರು ಏನು ಬೂಕರ್ ಕಮಿಟಿ ಅವರು ಏನು ಅವರು ವ್ಯತ್ಯಾಸ ಏನು ಮಾಡಿಲ್ಲ. ಅದೇ ಥರ ಇವರು ನಮ್ಮ ಹಿಂದೂಗಳನ್ನ ಭಾವನೆಗಳನ್ನ ಗೌರವಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಪ್ರಜಾಪ್ರಭುತ್ವ, ಅವಾಗ ಇದು ಎಲ್ಲ ಈಕ್ವಾಲಿಟಿ ಇರುತ್ತೆ. ಅವರು ಈಗ ಅವರು ಫಾರ್ ಎಕ್ಸಾಂಪಲ್ ಅವರು ನಾವು ಏನದು ಒಂದೇ ಮಾತ್ರ ಹೇಳಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳಲ್ಲ ಅಂತಾರೆ. ಏನರ್ಥ ಪ್ರಜಾಪ್ರಭುತ್ವದಲ್ಲಿ? ಈಕ್ವಾಲಿಟಿ ಇರಬೇಕಲ್ವಾ, ಇಷ್ಟೇ ಅಷ್ಟೇ. ಅವ್ರು ಅರ್ಥ ಬಾನು ಮುಷ್ತಾಕ್ ಅವರು ಅರ್ಥ ಮಾಡ್ಕೋಬೇಕು. ಬಟ್ ಅವ್ರನ್ನ ಸೆಲೆಕ್ಟ್ ಮಾಡೋದು ತಪ್ಪು ಅಂತಲ್ಲ, ಸರಿನೇ. ಆದರೆ ಅವರು ಅದೇ ಥರ ಗೌರವಿಸ್ಬೇಕು, ಬೇರೆಯವರ ಭಾವನೆಗಳನ್ನ ಗೌರವಿಸ್ಬೇಕು. ಈಗ ಅವರ ಒಂದು ಕೆಲಸನ ಗೌರವಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದೇ ಥರ ಅವರು ಬಹುಸಂಖ್ಯಾತರು ಕೋಟ್ಯಾಂತರ ಜನ ಇದ್ದಾರೆ, ಅವ್ರ ಭಾವನೆಗಳಿಗೆ ಗೌರವಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸರ್ ಅದೇ ಸರ್, ಈಗ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದೆ ಸರ್ಕಾರ. ಒಂದಷ್ಟು ಜನ ಅವ್ರು ಬೇಡ, ಅವರು ಧಾರ್ಮಿಕ ನಂಬಿಕೆಗಳನ್ನ ಇಟ್ಕೊಂಡಿಲ್ಲ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ, ನಮ್ಮ ಧರ್ಮಕ್ಕೆ ಧಕ್ಕೆ ಆಗುತ್ತೆ ಅಂತ. ನಿಮ್ಮ ಒಪಿನಿಯನ್ ಏನು ಸರ್, ಕಾಮನ್ ಪೀಪಲ್ ಆಗಿ? ಆ್ಯಸ್ ಎ ಕಾಮನ್ ಮ್ಯಾನ್ ಹೇಳೋದಾದರೆ, ಮೊಟ್ಟ ಮೊದಲಿಗಾಗಿ ನಾವು ಈ ಭೂಲೋಕದಲ್ಲಿ ಮನುಷ್ಯರು, ನಾವೆಲ್ಲ ದೇವರ ಮಕ್ಕಳೇ. ಆದರೆ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಉಂಟಾಗಬಾರ್ದು. ಅದು ನನ್ನ ವೈಯಕ್ತಿಕವಾಗಿ ಒಂದು ಪರ್ಸನಲ್ ಒಪಿನಿಯನ್. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಹೆಸರು ಮಾತ್ರ ಭಾನು ಇರುತ್ತೆ, ರೀಟಾ ಇರುತ್ತೆ, ಮಹಾಲಕ್ಷ್ಮಿ ಇರುತ್ತೆ, ಮತ್ತೊಂದು ಮಗದೊಂದು ಇರುತ್ತೆ. ಆದರೆ ಮನುಷ್ಯ ಕುಲಕ್ಕೆ ಮಾನವ ಒಬ್ಬನೇ ಇರ್ತಾನೆ. ಅದರಿಂದ ಹೆಸರನ್ನು ಇಟ್ಕೊಂಡು ಬೇರೆ ಧರ್ಮವನ್ನು ದ್ವೇಷಿಸೋದಾಗಲಿ, ಅದನ್ನು ಟೀಕೆ ಮಾಡೋದಾಗಲಿ, ಅದು ನನಗೆ ಒಪ್ತಾ ಇಲ್ಲ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಮಕ್ಕಳಲ್ಲವೇ. ಹಾಗಾಗಿ ನಮ್ಮನ್ನಲ್ಲೇ ಯಾಕೆ ಒಗ್ಗಟ್ಟಿಲ್ಲ ಅನ್ನೋದು ಒಂದು. ಒಬ್ಬ ಮನುಷ್ಯ ಬೇಡ ಅಂದರೆ ಅದು ಕೆಲವು ಗುಂಪಿಗೆ ಸ್ವೀಕಾರ ಮಾಡ್ತಾರೆ, ಕೆಲವರಿಗೆ ಬೇಕು ಅನಿಸುತ್ತೆ. ಅದರಿಂದ ಇದನ್ನು ಅಳತೆ ಮಾಡಿ ತೂಕ ಮಾಡಿ ಇದು ನ್ಯಾಯ ಇದು ತಪ್ಪು ಅನ್ನೋದು ಹೇಳಲಿಕ್ಕೆ ನನ್ನ ಕೈಲಿ ಯಾವ ಶಕ್ತಿನೂ ಇಲ್ಲ. ನೀವು ನಮಗೆ ಈಕ್ವಲೇ, ಕ್ಯಾಮ್ರಾಮ್ಯಾನು ಈಕ್ವಲೇ. ಅವರು ಕ್ಯಾಮ್ರಾ ಹಿಡಿದಂದ್ಬಿಟ್ಟು ಅವ್ರನ್ನ ಕೀಳಾಗಿ ನೋಡಬಾರ್ದು. ಅವರು ದೇವರು ಕೊಟ್ಟಿರುವಂಥ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಅದು ನನಗೆ ಬಾನು ಮುಸ್ತಾಕ್ ಬರೋದ್ರಲ್ಲಿ ಏನು ತಪ್ಪೇನಿಲ್ಲ ಮೇಡಮ್. ಆ್ಯಸ್ ಎ ಕಾಮನ್ ಮ್ಯಾನ್, ಅವರು ನನ್ನ ರಿಲೇಟಿವ್ ಏನಿಲ್ಲ, ಅವರ ವೈರಿನೂ ಅಲ್ಲ. ಸೊ ಆ್ಯಸ್ ಎ ಕಾಮನ್ ಮ್ಯಾನ್ ಒಬ್ಬರಿಗೆ ಒಬ್ಬರು ಪ್ರೀತಿ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಮೇಡಮ್. ಸರ್ ಹೇಳಿ ಸರ್, ಈಗ ದಸರಾ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವ್ರು ಮಾಡ್ತಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಓಕೆ ಇದ್ದಾರಾ? ನಮಗೆ ಓಕೆ, ಬಟ್ ಹಿಂದೂ ಧರ್ಮ ಒಪ್ಪಬೇಕು. ಅವ್ರು ಒಪ್ತಾರೆ ಅಂತ ನಮಗೇನು ಒಂದು ಸಂತೋಷ. ಮಾಡಲಿ. ಅವರು ಕುಂಕುಮ ಮಾಡೋದು ಅದೆಲ್ಲ ಏನೇನೋ ಹೇಳಿದ್ದಾರೆ, ಅದು ಸರಿ ಇಲ್ಲ. ಅದ್ರ ಬಗ್ಗೆ ಏನಾದರೂ ಇದ್ದರೆ ಹಿಂದೂ ಧರ್ಮಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರು ಮಾಡಲಿ ಅಷ್ಟೇ. ನೀವು ದಸರಾಗೆ ಹೋಗ್ತಿರ್ತೀರಾ? ಹೋಗ್ತಾ ಇರ್ತೀವಿ ಮೇಡಮ್, ಹೋಗ್ತಾ ಇರ್ತೀವಿ. ಚಾಮುಂಡೇಶ್ವರಿ ಬಗ್ಗೆ ಎಷ್ಟು ನಂಬಿಕೆ ಇದೆ? ಶಕ್ತಿ ಪೀಠ ಮೇಡಮ್, ದೇವ್ರು అದ್ರ ಬಗ್ಗೆ ನಾವು మాట్లాడంగిಲ್ಲ. మైసూరు నింతిరదే చాముండి బెట్టం ಮೇಲೆ. మైసూరులో అది దసరా చేసేది చాలా మంచిది. కాకపోతే హిందూ సాంప్రదాయం ప్రకారం చేసేది మేలు. ముస్లిమ్స్ని నాట్ అలౌడ్గా పెడితే బాగుంటుంది. వేరే వేరే రాష్ట్రాలంతా మైసూరు దసరా వస్తారు, చాలా వస్తారు, ఇండియా వైజ్ వస్తారు. మాకు కూడాను మీ మైసూరులో దసరా అంటే చాలా చాలా ఇష్టం, చాలా చాలా ఇష్టం. ಮೈಸೂರಲ್ಲಿ ದಸರಾ చేయాలని కోరుతాం. ಪ್ರಜಾಸತ್ತಾತ್ಮಕ ರಾಷ್ಟ್ರ ದೇಶ ಅಂತ ಅಂದಮೇಲೆ ಒಂದು ರಾಜ್ಯದಲ್ಲೂ ಕೂಡ ಅದು ಅಪ್ಲೈ ಆಗುತ್ತೆ. ಹಂಗಾಗಿ ಇಲ್ಲಿ ನಾವು ಯಾವುದೇ ಜಾತಿ ಧರ್ಮ ನೋಡೋ ಅಭ್ಯಂತರ ಇಲ್ಲ. ಮಾಡಿರೋದು ಒಳ್ಳೆಯದೇ, ಬಟ್ ಅದ್ರ ಬಗ್ಗೆ ಸುಮ್ಮನೆ ಏಕಾಏಕಿ ಚರ್ಚೆ ಮಾಡೋದಲ್ಲ. ವ್ಯಕ್ತಿ ಹಂಗೆ ಯಾವ ಉನ್ನತ ಹುದ್ದೆಯಿಂದ ಬಂದವ್ರೆ, ಯಾವ ರೀತಿ ಅವರ ಸಾಧಕ ಬಾಧಕಗಳು ನೋಡಿ ಸರ್ಕಾರ ಅದನ್ನು ಡಿಸೈಡ್ ಮಾಡಿರ್ತದೆ. ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಉದ್ದೇಶ ಒಂದು ಒಳ್ಳೇದಿದ್ರೆ ಸರಿ ಅಷ್ಟೇ. DCM ಇದು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಅವರು ಆ ರೀತಿ ಹೇಳ್ಬಾರ್ದು. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳದಲ್ಲ ಅಂತಂದ್ರೆ ಹೆಂಗೆ? ಅಲ್ಲಿರೋ ಅಲ್ಲ, ಹೇಳ್ತಾ ಇದ್ದೀನಲ್ಲ, ಹಿಂದೂಗಳು ಅಂತ ಅಂದಮೇಲೆ ಚಾಮುಂಡೇಶ್ವರಿ ದೇವರ ಆರಾಧಕರು ಮುಸ್ಲಿಂ ಹೋಗ್ತಾರೆ, ಅಲ್ಲಿಗೆ ಜಾಸ್ತಿ ಹಿಂದೂಗಳು ಹೋಗ್ತಾರ? ನೀವೇ ಹೇಳ್ಬೇಕು ಅದನ್ನು. ಹಿಂದೂಗಳು ಅಷ್ಟೇ ಯಾಕೆ ಹೋಗ್ತಾರೆ? ಮುಸ್ಲಿಂ ದೇವಸ್ಥಾನ ಆಗಿದ್ರೆ ಅದು
ಅದೇ ಇದು ಈ ಥರ ನಾನು ಹೇಳೋದು, ಈ ಸಮಾಜದಲ್ಲಿ ಬರೀ ಜಾತಿಗಳ ಬಗ್ಗೆನೇ ಈ ಥರ ಚರ್ಚೆ ಮಾಡಿದ್ರೆ, ಮೀಡಿಯಾ ಆಗಲಿ ಈ ಥರ ಪಬ್ಲಿಕ್ಗೆ ನೀವು ಇಂಟರ್ವ್ಯೂಗಳಲ್ಲಿ ಕೊಡೋದಾಗಲಿ, ಈ ಥರ ಬರೀ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗೋದಲ್ಲ. ಒಂದು ಸಮಾಜನ ಎತ್ಕಟ್ಟೋದು, ಒಂದು ಸಮಾಜನ ತುಳಿಯೋದು, ಹಿಂಗೆ ವೈರತ್ವ ತರಿಸೋದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗಬಾರ್ದು ಯಾವತ್ತೂ. ಒಂದು ಸಮಾಜಮುಖಿ ಅನ್ನೋ ಕೆಲಸಗಳು ನಡಿಬೇಕು. ಯಾವುದೇ ಆಗಲಿ ಸರ್ಕಾರಗಳು ಬರಲಿ, ಜನಗಳ ಅಭಿಪ್ರಾಯ ಆಗಲಿ, ಒಂದು ಒಮ್ಮತ ಮೂಡಿಸೋ ಪ್ರಯತ್ನ ತಡಿಸ್ಬೇಕೆ ಹೊರತು ಒಂದು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಯಾವುದೂ ಕೆಲಸಗಳನ್ನ, ಒಂದು ಹೇಳಿಕೆಗಳನ್ನ ಕೊಡೋಕೆ ಹೋಗಬಾರ್ದು ಅಷ್ಟೇ ನಮ್ಮ ಅಭಿಪ್ರಾಯ ಪಬ್ಲಿಕ್ ಆಗಿ. ಅಲ್ಲ, ಬಾನು ಮುಸ್ತಕ್ ಕಳೆದ ಬಾರಿ ಒಂದು ಹೇಳ್ತಾರೆ, ಭುವನೇಶ್ವರಿಗೆ ಅರ್ಶಿನ ಕುಂಕುಮ ಹಾಯಿಸಿ ಇದು ಮಾಡ್ತಾ ಇದ್ರೆ ನಾನು ಅದನ್ನ ಒಪ್ಪಲ್ಲ ಅಂತ. ಅದ್ರ ಬಗ್ಗೆ ಹೇಳಿಕೆ ನಾವು ನೋಡ್ದೇ ಅದನ್ನು ಹೇಳೋಕ್ಕಾಗಲ್ಲ. ಅದು ನಾವು ಕಂಡಿರಬೇಕು, ನಾನು ಮಾತಾಡಬೇಕು ಅದ್ರ ಬಗ್ಗೆ. ಅವ್ರು ಏನು ಹೇಳೋರು ಹೇಗೆ ಅಂತಂದ್ರೆ, ಆ ವ್ಯಕ್ತಿ ಬಗ್ಗೆ ಏನು ಎಂತು ಅಂತ ಗೊತ್ತಿಲ್ಲದೆ ನಾವು ಏಕಾಏಕಿ ಸುಮ್ಮನೆ ಹಿಂಗೆ ಒಂದು ಪಬ್ಲಿಕಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನನ್ನ ಅಭಿಪ್ರಾಯ ಅಲ್ಲ. ಒಂದು ಅದ್ರ ಬಗ್ಗೆ ಗೊತ್ತಿರಬೇಕು, ನಮಗೆ ಮಾತಾಡಬೇಕು. ಸುಮ್ಮನೆ ಗೊತ್ತಿಲ್ಲದೆ ಮಾತಾಡೋದು ಅಂತಂದರೆ ಅದು ತಪ್ಪು ಹೇಳಿಕೆ, ನಮ್ಮದೇ ತಪ್ಪು ಹೇಳಿಕೆ ಆಯ್ತದೆ. ಯಾವುದೋ ಒಂದು ಸುಮ್ಮನೆ ಇವಾಗ ನಿಂತಿದ್ದೀನಿ ನಾನು ಕೇಳಿದ್ರೆ, ನಮಗೆ ವೈಯಕ್ತಿಕ ಏನು ಬಂತು, ಒಂದು ಸಮಾಜದ ಭಾವನೆ, ಒಂದು ಅಭಿಪ್ರಾಯ, ಅದನ್ನು ನಾವು ಹೇಳಿದ್ದೀವಿ. ಅದು ಬಿಟ್ಟು ನಾವು ಆ ವ್ಯಕ್ತಿ ಹೆಂಗೆ, ಮುಸ್ಲಿಂ ಹೆಂಗೆ, ಹಿಂದೂ ಹೆಂಗೆ, ಜೈನ ಹೆಂಗೆ, ಪಾರ್ಸಿ ಹೆಂಗೆ ಅಂತ ಒಬ್ಬೊಬ್ರು ನಾವು ಒಂದು ತಾರತಮ್ಯ ಮಾಡಕ್ಕೆ ಹೋಗಬಾರ್ದು ಯಾವತ್ತು. ಬಿಜೆಪಿ ಅವರು ಸಾಕಷ್ಟು ವಿರೋಧ ಮಾಡ್ತಾರೆ ಅವ್ರಿಗೆ ಹೇಳಕ್ಕೆ. ಅಲ್ಲ ಸರ್, ರಾಜಕೀಯ ಅಂತ ಅಂದಮೇಲೆ ಪರ ವಿರೋಧ ಇದ್ದೇ ಇರ್ತದೆ. ಇವ್ರಿಗೆ ಬೇಕಂದಂಗೆ ಅವ್ರು ಹೇಳಿಕೆ ಕೊಡ್ತಾರೆ, ಅವ್ರು ಬೇಕಾದಾಗೆ ಇವ್ರು ಹೇಳಿಕೆ ಕೊಡ್ತಾರೆ. ನಾವು ಅದನ್ನೆಲ್ಲ ತಗೊಂಡು ಮಾಡೋಂಗಿಲ್ಲ. ನಾವು ನೋಡ್ತಾ ಇರ್ತೀವಿ, ದಿನನಿತ್ಯ ನೋಡ್ತಾ ಇರ್ತೀವಿ ಮೀಡಿಯಾದಲ್ಲಿ ಏನು ನಡೀತಾ ಇರ್ತದೆ ಅಂತ. ಬಟ್ ಅವ್ರು ಮಾಮೂಲಿ ಇದ್ದಿದ್ದೆ, ಇವ್ರ ಮೇಲೆ ಅವ್ರ ಕೆಸರು ಅರ್ಚಾಟ, ಒಂದು ಸಣ್ಣದು ಹುಡುಕ್ತಾ ಇರ್ತಾರೆ. ಈ ಥರ ಎಲ್ಲ ಜಾತಿ ಭಾವನೆಗಳ ಮೇಲೆ ಉಳುಕುಗಳನ್ನ ಹುಡ್ಕೋಕೆ ಹೋಗಬಾರ್ದು. ಮೈಸೂರು ದಸರಾ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಮೈಸೂರು ದಸರಾ ಒಂದು ಆಡಂಬರವಾಗಿ ನಡೆಯುತ್ತದೆ. ಆಮೇಲೆ ಮೈಸೂರು ದಸರಾದಲ್ಲಿ ಇವಾಗ ನೀವು ಜಂಬೂ ಸವಾರಿ ಆಗಿರ್ಬೋದು, ಅದು ಭಾಳ ಫೇಮಸ್. ಅದು ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಬಂದು ನೋಡ್ತಾರೆ ಇದನ್ನು. ನಿಜವಾಗ್ಲೂ ಅದನ್ನು ನೋಡಿ ಕಣ್ತುಂಬ್ಕೊಳ್ಳೋಕ್ಕೆ ಒಂದು ನಾವು ಪುಣ್ಯ ಮಾಡಿರಬೇಕು. ಮೈಸೂರು ಅರಮನೆ ಆಗಿರ್ಬೋದು, ಅಲ್ಲಿ ರಾಜರದು ಆ ವೈಭವ, ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಮತ್ತೆ ತಿರ್ಗಾ ನೋಡೋಣ, ಆ ದಸರಾನ ಆನಂದಿಸೋಣ, ಸವಿಯೋಣ ಅನ್ನೋದು ನಮಗೆ ಮನಸ್ಸಲ್ಲಿ ಬರುತ್ತೆ. ದಸರಾನ ಅಫ್ಕೋರ್ಸ್ ಇದು ಒನ್ ಆಫ್ ದಿ ಮೆಮೊರೇಬಲ್, ಎವ್ರಿ ವರ್ಷ ನಡೀತದೆ ಇದು ದಸರಾ. ಸೊ ಹಂಗಾಗಿ ದಸರಾ ಒಂದು ಅದ್ಧೂರಿಯಾಗಿರೋ ಈವೆಂಟ್ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ನಡೆಯೋದು. ತಳಾಂತರದಿಂದ ಚಾಮುಂಡೇಶ್ವರಿಯಲ್ಲಿ ನಾವು ದೇವಿನ ನಾವು ಪೂಜಿಸೋದು, ಅದನ್ನು ನಾವು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೆಂಗೆ ನಾವು ಹೇಳಲಿಕ್ಕಾಗುತ್ತೆ? ಹಿಂದೂ ದೇವಸ್ಥಾನನೇ ಅದು ಭಾಳ ಇದರಿಂದ ಏನೋ ನಂಬಿಕೆ ಇರೋ ದೇವತೆ ಅದು. ಚಾಮುಂಡೇಶ್ವರಿನೇ ನಾವು ದಸರಾ ಆನೆ ಮೇಲೆ ನಾವು ಅದನ್ನು ಇಟ್ಟು ಮೆರವಣಿಗೆ ಮಾಡ್ತಾರೆ. ಅದು ತಳಾಂತರದ ರಾಜರ ಕಾಲದಿಂದ ಅದು ಹಿಂದೂ ದೇವಸ್ಥಾನ. ಹಂಗಾಗಿ ನೀವು ಅಲ್ಲಿ ಹಿಂದೂ ಪಿಲ್ಗ್ರಿಮೇಜಸ್ ಜಾಸ್ತಿ ನೋಡ್ಬೋದು. ನೀವು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಇದರಿಂದ ಎಲ್ಲ ಬಂದು ಅವರು ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ದೇವಿ ಚಾಮುಂಡೇಶ್ವರಿ ಆಶೀರ್ವಾದ ಪಡಿತಾರೆ. ಅದನ್ನು ನಾವು ಹಿಂದೂ ದೇವತೆ ಅಂತಲೇ ನಾವು ಇದುವರೆಗೂ ನಾವು ಅದನ್ನು ನಂಬಿರೋದು. ನಮ್ಮ ಅಭಿಪ್ರಾಯ ಅಂತ ಸರ್ಕಾರ ಬಗ್ಗೆ ಅಂತ ಏನು ಹೇಳೋಂಗಿಲ್ಲ ಸರ್. ದಸರಾ ನಡೀತಾ ಯಾವುದೇ ಏನೇ ಮಾಡಿದ್ರು ಮಾಡಬೇಕು, ಅಂಬಾರಿ ಕೆಲಸ ಮಾಡ್ತಾರೆ ಅಷ್ಟೇ. ನೋಡಿದ್ರಲ್ಲ, ಇದು ಜನರ ಅಭಿಪ್ರಾಯ ಆಗಿದೆ. ಒಂದಷ್ಟು ಜನ ಬಾನು ಮುಷ್ತಾಕ್ ಅವರು ಹಿಂದೂ ಧರ್ಮವನ್ನು ಒಪ್ಕೊಂಡು ಅವರು ಉದ್ಘಾಟನೆ ಮಾಡಿದ್ರೆ ನಮ್ಗೇನು ಬೇಜಾರಿಲ್ಲ ಅಂತ ಒಂದಷ್ಟು ಜನ ಇದ್ದಾರೆ. ಅದು ಚಾಮುಂಡಿ ಬೆಟ್ಟ ಅಂದ್ರೆ ಶಕ್ತಿ ದೇವತೆ ಇರುವಂತಹ ಪೀಠ, ಅದಕ್ಕೆ ಒಂದಷ್ಟು ನಂಬಿಕೆಗಳು ಬೇಕು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಆಗಿದೆ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.